ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಚೇತನ, ಗಣಿತ ಶಿಕ್ಷಕಿ, ದೊಡ್ಡಾನ್ಮರ ಪ್ರೌಢಶಾಲೆ, ಚುಂಚನಕುಪ್ಪೆ. ಮಕ್ಕಳೇ, ಇವತ್ತು ನಾವು 9ನೇ ತರಗತಿಯ ಒಂದು ಪಾಠವಾಗಿರ್ತಕ್ಕಂತಹ ಬಹುಪದೋಕ್ತಿಗಳು ಇದರ ಬಗ್ಗೆ ಅಧ್ಯಯನ ಮಾಡೋಣ. ಬಹುಪದೋಕ್ತಿಗಳು ಅನ್ನೋದನ್ನು ನಾವು ಆಲ್ರೆಡಿ 8ನೇ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಸ್ಥಿರಾಂಕ, ಚರಾಕ್ಷರಗಳು, ಬೀಜ ಪದಗಳು, ಹಾಗೆ ಬಹುಪದೋಕ್ತಿಗಳು ಅಂತ. ಸ್ಥಿರಾಂಕ ಅಂದರೆ ಏನು? ಸ್ಥಿರ ಅಂಕ ಅಂದರೆ ಸ್ಥಿರವಾಗಿರ್ತಕ್ಕಂತಹ ಒಂದು ಬೆಲೆ ಇರ್ತಕ್ಕಂಥ ಸಂಕೇತವನ್ನು ನಾವು ಸ್ಥಿರಾಂಕಗಳು ಅಂತ ಕರಿತೀವಿ, ಕಾನ್ಸ್ಟೆಂಟ್ ಅಂತ ಕರಿತೀವಿ. ಅಂದರೆ ಯಾವ ಒಂದು ಸಂಕೇತಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂತಹ ಬೆಲೆಗಳಿದೆಯಲ್ಲ ಅವುಗಳನ್ನು ನಾವು ಸ್ಥಿರಾಂಕ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ಯಾವುದೇ ಒಂದು ನಂಬರ್ಸ್ ಆಗಿರ್ಬೋದು, ನಂಬರ್ಗಳನ್ನು ನಾವು ಸ್ಥಿರಾಂಕ. 3 ಅಂದರೆ ಬೆಲೆ 3 ಆಗಿರುತ್ತೆ, 5 ಅಂದರೆ ಬೆಲೆ 5 ಆಗಿರುತ್ತೆ, 100 ಅಂದರೆ ಬೆಲೆ 100 ಆಗಿರುತ್ತೆ. ಈ ರೀತಿಯಾಗಿರ್ತಕ್ಕಂಥ ಸಂಖ್ಯೆಗಳನ್ನು ನಾವು ಸ್ಥಿರಾಂಕಗಳು ಅಂತ ಕರಿತೀವಿ. ಇವುಗಳ ಬೆಲೆಗಳು ಯಾವುದೇ ಕಾರಣಕ್ಕೂ ಬದಲಾವಣೆ ಆಗೋದಿಲ್ಲ. ಹಾಗೆ ಈ ಒಂದು ಚರಾಕ್ಷರಗಳು ಅಂದರೆ ಅವುಗಳಿಗೆ ನಿರ್ದಿಷ್ಟವಾಗಿರ್ತಕ್ಕಂಥ ಬೆಲೆಗಳು ಇರುವುದಿಲ್ಲ. ಅವುಗಳನ್ನು ನಾವು ಇಂಗ್ಲಿಷ್ ಅಕ್ಷರ ಎಕ್ಸ್ ವೈ ಝೆಡ್ ಅಂದರೆ ಎ ಬಿ ಸಿ, ಎ ಇಂದ ಝೆಡ್ ತನಕ ಯಾವುದಾದ್ರೂ ಅಕ್ಷರಗಳಿಂದ ನಾವೇನು ಮಾಡ್ತೀವಿ, ಸೂಚಿಸ್ತೀವಿ. ಎ ಬಿ ಸಿ ಎಕ್ಸ್ ವೈ ಝೆಡ್ ತನಕ ಯಾವುದಾದ್ರೂ ಅಕ್ಷರಗಳನ್ನ ನಾವನ್ನ ಬರಿತೀವಿ. ಅವುಗಳಿಗೆ ಇಂಥದ್ದೇ ನಿರ್ದಿಷ್ಟವಾಗಿರ್ತಕ್ಕಂತಹ ಬೆಲೆಗಳು ಇರೋದಿಲ್ಲ. ಅವುಗಳು ಅಗತ್ಯಕ್ಕೆ ಅನುಗುಣವಾಗಿ ಅವುಗಳ ಬೆಲೆಗಳು ಏನಾಗ್ತಾ ಹೋಗುತ್ತೆ, ಬದಲಾವಣೆ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಅವುಗಳನ್ನು ನಾವು ಚರಾಕ್ಷರಗಳು, ವೇರಿಯೇಬಲ್ಸ್ ಅಂತ ಕರಿತೀವಿ. ಈ ಒಂದು ಸ್ಥಿರಾಂಕ ಮತ್ತೆ ಈ ಒಂದು ಚರಾಕ್ಷರಗಳ ಒಂದು ಸಂಯೋಗವನ್ನು ನಾವು ಬೀಜ ಪದಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ಎಕ್ಸ್ ಅಂತ ಅಂದರೆ ಅದ್ರ ಮುಂದೆ ಏನಿರುತ್ತೆ, 1 ಇದ್ದೇ ಇರುತ್ತೆ ಅಂತ ನಾವು ತಿಳ್ಕೊಂಡ್ವಿ. 1 ಎಕ್ಸ್ ಅಂತ ಆಗಿರ್ಬೋದು, ಅಥವಾ 3/5 ಪಿ ಕ್ಯೂ ಅಂತ ಆಗಿರ್ಬೋದು, ಅಥವಾ 6 XYZ ಅಂತ ಆಗಿರ್ಬೋದು. ಸೊ ಈ ರೀತಿಯಾಗಿರ್ತಕ್ಕಂತಹ ಒಂದು ಸಂಕೇತಗಳು, ಈ ರೀತಿಯಾಗಿರ್ತಕ್ಕಂಥ ಸ್ಥಿರಾಂಕ ಮತ್ತೆ ಈ ಒಂದು ಚರಾಕ್ಷರಗಳ ಸಂಯೋಗಗಳನ್ನು ನಾವು ಬೀಜ ಪದಗಳು ಅಂತ ಕರಿತೀವಿ. ಅರ್ಥ ಆಯ್ತಾ? ಅವುಗಳು ಇಂಟು ಮತ್ತೆ ಭಾಗಾಕಾರ ಚಿಹ್ನೆ ಅಂದರೆ ಗುಣಾಕಾರ ಭಾಗಾಕಾರ ಒಂದು ಚಿಹ್ನೆಯಲ್ಲಿ ಅವುಗಳು ಒಳಗೊಂಡಿದ್ರೆ ಅವುಗಳನ್ನ ಏಕಪದ ಅಂತ, ಎಲ್ಲಗಳು ಒಂದೇ ಸಂಖ್ಯೆ ಅಂದರೆ ಒಂದೇ ಪದ ಆಗಿರ್ತವೆ. ಈ ಬೀಜ ಪದಗಳನ್ನ ನಾವು ಪ್ಲಸ್ ಅಥವಾ ಮೈನಸ್ ಚಿಹ್ನೆ ಎಕ್ಸ್ ಪ್ಲಸ್ ವೈ ಮೈನಸ್ 6 ಅಂತ ಇದೆ. ಎಕ್ಸ್ ಪ್ಲಸ್ ವೈ ಮೈನಸ್ 6 ಅಂದರೆ ಈ ಒಂದು ಸ್ಥಿರಾಂಕಗಳು ಚರಾಕ್ಷರಗಳನ್ನು ಒಂದು ಪ್ಲಸ್ ಅಥವಾ ಮೈನಸ್ ಅಥವಾ ಇಂಟು ಅಥವಾ ಏನು ಭಾಗಾಕಾರ ಚಿಹ್ನೆಯಿಂದ ಸಂಯೋಗಗಳನ್ನು ಹೊಂದಿದ್ರೆ ಅವುಗಳನ್ನ ಬೀಜೋಕ್ತಿಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಅದನ್ನ ಬೀಜೋಕ್ತಿಗಳು, ಎಕ್ಸ್ಪ್ರೆಷನ್ಸ್ ಅಂತ ಕರಿತೀವಿ. ಇವುಗಳ ಒಂದು ಇದು ಅಂದರೆ ಎಕ್ಸ್ ಪ್ಲಸ್ ವೈ ಮೈನಸ್ 6, ಎಕ್ಸ್ ಮತ್ತೆ ವೈ ಮೈನಸ್ 6ರಲ್ಲಿ 1 ಪ್ಲಸ್ ಇದೆ 1 ಮೈನಸ್ ಇದೆ. ಇದು ಒಂದು ಪದ ಆಗುತ್ತೆ, ಇದು ಒಂದು ಪದ ಆಗುತ್ತೆ, ಇದು ಕೂಡ ಒಂದು ಪದ. 3 ಪದಗಳಿಂದ ಅದಕ್ಕೆ ತ್ರಿಪದೋಕ್ತಿ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ 6xy ಅಂತ ಇದ್ರೆ ಇದು ಬರೀ ಈ ಗುಣಾಕಾರ ಇದ್ದ ಒಂದೇ ಪದ ಅಂತ ಕರಿತೀವಿ. ಯಾವಾಗ ಬೇರೆ ಬೇರೆ ಪದಗಳಾಗಿರ್ತಾವೋ, ಯಾವಾಗ ಅವುಗಳ ಮಧ್ಯೆ ಪ್ಲಸ್ ಅಥವಾ ಮೈನಸ್ ಚಿಹ್ನೆ ಇದ್ದಾಗ ಮಾತ್ರ ಅವುಗಳು ಬೇರೆ ಬೇರೆ ಪದಗಳಾಗ್ತವೆ. ಇದು ಒಂದೇ ಪದ ಇರೋದ್ರಿಂದ 6xy ಅಂತ ತಗೋತೀವಿ. ಅಕಸ್ಮಾತ್ ಇದು ಕೆಳಗೆ ಪಿ ಇತ್ತು ಅಂದರೆ ಇದು ಕೂಡ ಏಕಪದನೇ ಆಗುತ್ತೆ. ಯಾಕಂದ್ರೆ ಗುಣಾಕಾರ ಮತ್ತೆ ಭಾಗಾಕಾರ ಇದ್ದಾಗ ಅವುಗಳನ್ನ ಒಂದೇ ಪದ ಅಂತ ತಗೋತೀವಿ. ಯಾವಾಗ ಅವುಗಳ ಮಧ್ಯೆ ಪ್ಲಸ್ ಅಥವಾ ಮೈನಸ್ ಅಂತ ಬರ್ತದೆ, -9 ಅಂತ ಇದ್ರೆ ಇದು ಒಂದು ಪದ, ಇದು ಒಂದು ಪದ, ಅವಾಗ ಎಷ್ಟು ಪದಗಳದು? 2. ಅವಾಗ ದ್ವಿಪದೋಕ್ತಿಗಳು ಅಂತ ಕರಿತೀವಿ. ಸೊ ಇದು ಮತ್ತೆ ಮುಂದಕ್ಕೆ ನಮಗೆ 6 ಪಿ ಕ್ಯೂ ಅಂತ ಇದೆ ಅಂತ ಇಟ್ಕೊಂಡಾಗ ಅವಾಗ ಇದು ಒಂದು ಪದ ಆಯಿತು, ಇದು ಒಂದು ಪದ ಆಯಿತು, ಇದು ಒಂದು ಪದ ಆಯಿತು, ತ್ರಿಪದೋಕ್ತಿ ಅಂತ ಕರಿತೀವಿ. ಸೊ 3ಕ್ಕಿಂತ ಹೆಚ್ಚಾಗಿರ್ತಕ್ಕಂಥ ಒಟ್ಟಾರೆ ನಾವು 1 ಅಥವಾ 2 ಪದಗಳಿಗಿಂತ ಹೆಚ್ಚಾಗಿರ್ತಕ್ಕಂಥದ್ದನ್ನು ನಾವು ಏನಂತ ಕರಿತೀವಿ? ಬಹುಪದೋಕ್ತಿಗಳು ಅಂತ ಕರಿತೀವಿ. ಆ ನಂತರ ಈ ಎಲ್ಲ ಒಂದು ಬೀಜೋಕ್ತಿಗಳನ್ನು ನಾವು ಬಹುಪದೋಕ್ತಿಗಳು ಅಂತ ಹೇಳಬೇಕಾದ್ರೆ ಅವುಗಳಿಗೆ ನಿರ್ದಿಷ್ಟವಾಗಿರ್ತಕ್ಕಂಥ ಕಂಡೀಷನ್ನು ಇದೆ. ಈ ಬಹುಪದೋಕ್ತಿಗಳನ್ನು ಯಾವಾಗ ಕರಿತೀವಿ ಅಂದರೆ ನಮಗೆ ಈ ರೀತಿಯಾಗಿ ಇವೆಲ್ಲವೂ ಬೀಜೋಕ್ತಿಗಳು ಅಂತ ಕರಿತೀವಿ. ಈ ಎಲ್ಲ ಬೀಜೋಕ್ತಿಗಳು ಬಹುಪದೋಕ್ತಿಗಳು ಆಗೋದಿಲ್ಲ. ಬಹುಪದೋಕ್ತಿಗಳಾಗಬೇಕಂದ್ರೆ ನೋಡಿ, ಎಕ್ಸ್ ಸ್ಕ್ವಯರ್ ಪ್ಲಸ್ 3y ಪ್ಲಸ್ ಝೆಡ್ ಅಂತ ಇದೆ. ಇದು ಒಂದು ತ್ರಿಪದೋಕ್ತಿ ಅಂತ ಹೇಳ್ತೀವಿ. ಎಕ್ಸ್ ಸ್ಕ್ವೇರು 3y ಪ್ಲಸ್ ಝೆಡ್, ಇದು ಒಂದು ತ್ರಿಪದೋಕ್ತಿ, 3 ಪದ ಇದೆ. ಈಗ ನಾವು 6y ಸ್ಕ್ವೇರ್ ಮೈನಸ್ 3y ಪ್ಲಸ್ 9 ಅಂತ ಇದೆ. ಇದು ಕೂಡ ಒಂದು ತ್ರಿಪದೋಕ್ತಿ. ಇಲ್ಲಿ ಎಕ್ಸ್ ಮತ್ತೆ ವೈ ಮತ್ತೆ ಝೆಡ್ 3 ಚರಾಕ್ಷರಗಳು ಇದಾವೆ, ಹೌದಲ್ವಾ? ಎಕ್ಸ್ ಮತ್ತೆ ವೈ ಮತ್ತೆ ಝೆಡ್, ಇಲ್ಲಿ ಒಂದೇ ಚರಾಕ್ಷರ ಇದೆ. ಇದು ಒಂದು ಬಹುಪದೋಕ್ತಿ ಆಗುತ್ತೆ. ಯಾವ ಬಹುಪದೋಕ್ತಿ ಅಂದರೆ ನೋಡಿ, ಇಲ್ಲಿ 1/x ಪ್ಲಸ್ 3 ಅಂತ ಇದೆ. ಇದು ಒಂದು ಬೀಜ ಪದ.
ಇದು ಒಂದು ಬೀಜಪದ ಅಥವಾ ಬೀಜೋಕ್ತಿ ಆಗುತ್ತೆ. ಆದರೆ ಇದು ಬಹುಪದೋಕ್ತಿ ಆಗಲ್ಲ. ಯಾಕಂತ ಅಂದ್ರೆ 1/x ಅಂತ ಇದ್ರೆ ಇದನ್ನ ನಾವು ಸಂಕ್ಷಿಪ್ತ ರೂಪಕ್ಕೆ ಬಂದಾಗ ಈ x ನ ನಾವು ಅಂಶಕ್ಕೆ ತಗೊಂಡ್ರೆ ಅದರ ಒಂದು ಛೇದಕ ಅದರ ಒಂದು ಘಾತ ಸೂಚಿಗೆ ನಾವು ಹೇಳಿದ್ರೆ x ಘಾತ -1. x ನ ಘಾತ ಒಂದಿದೆ, ಅದು ಏನಾದ್ರು ಅಂಶಕ್ಕೆ ಹೋದಾಗ ಅದು ಘಾತಾಂಕದ ಒಂದು ಚಿಹ್ನೆ ಏನಾಗುತ್ತೆ ಬದಲಾವಣೆ ಆಗುತ್ತೆ. ಸೊ ಮೈನಸ್ ಅಂತ ಬಂದ್ಬಿಟ್ಟು x⁻⁻1 ಪ್ಲಸ್ 3 ಅಂತ ಆಯಿತು. ಇಲ್ಲಿ ಚರಾಕ್ಷರ x ನ ಒಂದು ಘಾತಾಂಕ ಏನಿದೆ, ಘಾತ ಸೂಚಿ ಅಂತ ಅಥವಾ ಘಾತಾಂಕ ಅಂತ ಕರಿತೀವಲ್ಲ, ಎಕ್ಸ್ಪೋನೆಂಟ್ ಅಂತ, ಅವುಗಳು ಯಾವಾಗಲೂ ಕೂಡ ಏನಾಗಿರ್ಬೇಕು 0 ಮತ್ತೆ ಧನ ಸಂಖ್ಯೆಗಳಾಗಿರ್ಬೇಕು, ಅಂದ್ರೆ ಪೂರ್ಣ ಸಂಖ್ಯೆಗಳಾಗಿರ್ಬೇಕು. ಹೋಲ್ ನಂಬರ್ಸ್ ಅಂತಂದ್ರೆ 0ಯಿಂದ ಶುರುವಾಗಿ ಧನ ಸಂಖ್ಯೆಗಳು 0, 1, 2, 3 ಆ ರೀತಿಯಾಗಿರ್ತಕ್ಕಂಥ ಸಂಖ್ಯೆಗಳೇ ಆಗಿರ್ಬೇಕು. 0 ಅಂದಾಗ ಏನ್ ಹೇಳ್ತೀವಿ ನಾವು, x ನ ಘಾತ 0 ನ ಬೆಲೆ ಎಷ್ಟು 1. ಈಗ ಫಾರ್ ಎಕ್ಸಾಂಪಲ್ ಬರೀ 3 ಇದೆ ಅಂದ್ರೆ ಅದು ಮುಂದಕ್ಕೆ ಏನಿರುತ್ತೆ x ನ ಘಾತ 0 ಇರುತ್ತೆ. ಸೊ x ನ ಘಾತ 0 ನ ಬೆಲೆ ಎಷ್ಟು 1. ಸೊ 3 × 1 ಅಂದ್ರೆ ವಾಪಸ್ 3 ಅಂತ ಅನ್ಕೋತೀವಿ. ಹೌದಾ? ಸೊ ಇಲ್ಲಿ ನೋಡಿ x ನ ಘಾತ -1 ಅಂದಾಗ ಅದು ಘಾತಾಂಕ ಏನಾಗುತ್ತೆ ಅಲ್ಲಿ -1 ಆಗಿದೆ. ಹಾಗಾಗಿ ಇದನ್ನ ನಾವು ಬಹುಪದೋಕ್ತಿ ಅಂತ ಹೇಳಕ್ಕೆ ಆಗಲ್ಲ. ಅಂದ್ರೆ ಯಾವಾಗ ಒಂದು ಬೀಜಪದ ಅಥವಾ ಬೀಜೋಕ್ತಿಗಳು ಬಹುಪದೋಕ್ತಿಗಳಾಗ್ತಾವಪ್ಪ ಅಂದಾಗ ಅವುಗಳಲ್ಲಿರ್ತಕ್ಕಂತಹ ಚರಾಕ್ಷರ ಘಾತ ಸೂಚಿಯು ಏನಾಗಿರ್ಬೇಕು ಪೂರ್ಣ ಸಂಖ್ಯೆ ಆಗಿರ್ಬೇಕು. ಪೂರ್ಣ ಸಂಖ್ಯೆ ಅಂದ್ರೆ 0, 1, 2, 3 ಈ ರೀತಿಯಾಗಿರ್ತಕ್ಕಂತಹ ಧನ ಸಂಖ್ಯೆಗಳೇ ಆಗಿರ್ಬೇಕು. ಹಾಗೆ ಈ ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಭಿನ್ನ ರಾಶಿಗಳು ಕೂಡ ಬರಬಾರದು. ಈಗ ಫಾರ್ ಎಕ್ಸಾಂಪಲ್ √x ಪ್ಲಸ್ 3x² ಅಂತ ಇದೆ, ಪ್ಲಸ್ 9 ಅಂತ ಇದೆ. √x ಪ್ಲಸ್ 3x² ಪ್ಲಸ್ 9. ಇಲ್ಲಿ √x ನಾವು ಹಿಂದಿನ ತರಗತಿಯಲ್ಲಿ ಕಲಿತಿದ್ವಿ, ಕರಣಿಗಳು ಮಾಡಬೇಕಂತ ಹೇಳಿದ್ರಲ್ವಾ. ಈ √x ನಾವು ಹೇಗೆ ಬರ್ತೀವಿ ಅಂದ್ರೆ x ನ ಘಾತ 1/2 ಅಂತ ಬರ್ತೀವಿ. ಸ್ಕ್ವೇರ್ ರೂಟ್ ಅನ್ನು ನಾವು ಘಾತಾಂಕ ರೂಪದಲ್ಲಿ ಬರೀಬೇಕಾದ್ರೆ x ನ ಘಾತ 1/2 ಅಂತ ಬರ್ತೀವಿ. ಸೊ 1/2 ಪ್ಲಸ್ 3x ಪ್ಲಸ್ 9. ಇಲ್ಲಿರ್ತಕ್ಕಂತಹ ಒಂದು ಚರಾಕ್ಷರದ ಘಾತ ಸೂಚಿಯು ಏನಾಗಿದೆ ನೋಡಿ, ಅಲ್ಲಿ 1/2 ಅಂತ ಇದೆ. 1/2 ಅನ್ನೋದು ಪೂರ್ಣ ಸಂಖ್ಯೆ ಅಲ್ಲ. ಹಾಗಾಗಿ ಇದು ಕೂಡ ಒಂದು ಏನು √x ಪ್ಲಸ್ 3x² ಪ್ಲಸ್ 9 ಇದು ಕೂಡ ಒಂದು ಬಹುಪದೋಕ್ತಿ ಆಗಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಅಂದ್ರೆ ಇಲ್ಲಿರ್ತಕ್ಕಂತಹ ಒಂದು ಚರಾಕ್ಷರದ ಘಾತ ಸೂಚಿಯು ಪೂರ್ಣ ಸಂಖ್ಯೆ ಆಗಿಲ್ಲದ ಕಾರಣ ಅದು ಒಂದು ಬಹುಪದೋಕ್ತಿ ಅಲ್ಲ ಅಂತ ಹೇಳ್ತೀವಿ. ಅದು ಬರೀ ಬೀಜೋಕ್ತಿ ಅಂತ ತಗೋಬಹುದು. ಆಯ್ತಾ? ಸೊ ಹಾಗಾಗಿ ಬಹುಪದೋಕ್ತಿಗಳು ಅಂದ್ರೆ ಯಾವುದೇ ಒಂದು ಬೀಜೋಕ್ತಿಯಲ್ಲಿರ್ತಕ್ಕಂತಹ ಚರಾಕ್ಷರಗಳ ಒಂದು ಘಾತ ಸೂಚಿಯು ಪೂರ್ಣ ಸಂಖ್ಯೆ ಆಗಿದ್ದಲ್ಲಿ ಆ ಬೀಜೋಕ್ತಿಯನ್ನು ನಾವೇನಂತ ಕರಿತೀವಿ, ಬಹುಪದೋಕ್ತಿ ಅಂತ ಕರಿತೀವಿ. ಈಗ ನೋಡಿ ಇದು ಒಂದು ಎಕ್ಸಾಂಪಲ್. √2y ಪ್ಲಸ್ y ಘಾತ 3 ಮೈನಸ್ 10. √2y ಪ್ಲಸ್ y ಘಾತ 3 ಮೈನಸ್ 10 ಇದು ಒಂದು ಬಹುಪದೋಕ್ತಿ ಆಗತ್ತಾ? ಖಂಡಿತವಾಗೂ ಆಗುತ್ತೆ. ಯಾಕಾಗುತ್ತೆ? ಇಲ್ಲಿ ವೈಗೆ ರೂಟ್ ಇಲ್ಲ. ಇಲ್ಲಿ ರೂಟ್ ಇರ್ತಕ್ಕಂಥದ್ದು ಯಾವುದಕ್ಕೆ? ವೈನ ಚರಾಕ್ಷರ ಸಹಗುಣಕಕ್ಕೆ ರೂಟ್ ಇದೆ. ಸೊ ಅದರ ಒಂದು ಬೆಲೆಗಳಿಗೆ ಅಂದ್ರೆ ಚರಾಕ್ಷರದ ಒಂದು ಘಾತ ಸೂಚಿಯನ್ನು ಮಾತ್ರ ನಾವು ಪರಿಗಣಿಸ್ತೇವೆ ಹೊರತಾಗಿ ಅವುಗಳ ಸಹಗುಣಕಗಳು ಯಾವುದಾದ್ರೂ ಆಗಿರ್ಬೋದು, ಅವುಗಳು ಯಾವುದಾದ್ರೂ ಒಂದು ಪೂರ್ಣಾಂಕಗಳು ಅಥವಾ ಭಾಗಲಬ್ಧ ಸಂಖ್ಯೆಗಳು ಅಥವಾ ಯಾವುದಾದ್ರೂ ವಾಸ್ತವ ಸಂಖ್ಯೆಗಳು ಆಗಿರ್ಬೋದು. ಸೊ ಈ ವೈನ ಘಾತ 1 ಇದೆ, ಇಲ್ಲಿ ವೈನ ಘಾತ 3 ಇದೆ. ಹಾಗಾಗಿ ಇದು ಎಲ್ಲವೂ ಕೂಡ ಘಾತ ಸೂಚಿಗಳು ಪೂರ್ಣ ಸಂಖ್ಯೆ ಆಗಿರೋದ್ರಿಂದ ನಾವಲ್ಲಿ ಆ ಒಂದು ಕೊಟ್ಟಿರ್ತಕ್ಕಂತಹ ಬೀಜೋಕ್ತಿಯನ್ನ ಬಹುಪದೋಕ್ತಿ ಅಂತ ಹೇಳಕ್ಕೆ ಸಾಧ್ಯ ಆಗುತ್ತೆ. ಅರ್ಥ ಆಯ್ತಲ್ಲ ಮಕ್ಕಳ? ಸೊ ಈಗ ಯಾವುದೇ ಒಂದು ಬಹುಪದೋಕ್ತಿಗಳ ಸಹಗುಣಕಗಳನ್ನ ಹೇಗೆ ಬರೀತೀವಪ್ಪ ಅಂದ್ರೆ ನೋಡಿ, ಈ ಬಹುಪದೋಕ್ತಿಯಲ್ಲಿ ವೈನ ಸಹಗುಣಕ ಯಾವುದು? √2. y2ನ ಸಹಗುಣಕ ಏನಿಲ್ಲಪ್ಪ ಅಂದ್ರೆ ಏನಿರುತ್ತೆ ಅಂತ ಹೇಳಿದ್ದೀನಿ 1 ಅಂತ ತಗೋತೀವಿ. ಆ -10 ಅನ್ನೋದನ್ನ ಸ್ಥಿರ ಬಹುಪದೋಕ್ತಿ ಅಂತ ಕರಿತೀವಿ. ಅರ್ಥ ಆಯ್ತಾ? ಸ್ಥಿರ ಸಂಖ್ಯೆ ಅಥವಾ ಸ್ಥಿರ ಬಹುಪದೋಕ್ತಿ. ಯಾಕಂದ್ರೆ ಚರಾಕ್ಷರ ಘಾತ ಯಾವ್ದು ಇಲ್ಲ ಅಂದ್ರೆ ಆ ಒಂದು ಚರಾಕ್ಷರ ಘಾತಾಂಕವನ್ನು ನಾವೇನಂತ ತಗೋಬಹುದು? 0 ಅಂತ ತಗೋಬಹುದು. ಸೊ ಯಾವುದೇ ಒಂದು ಚರಾಕ್ಷರದ ಹಿಂದೆ ಇರ್ತಕ್ಕಂಥ ಸಂಖ್ಯೆಯ ಅದರ ಸಹಗುಣಕ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈಗ 2x ಘಾತ 3 ಪ್ಲಸ್ 3x² ಮೈನಸ್ 6x ಪ್ಲಸ್ 9 ಅಂತ ಇದೆ. ಸೊ ಇಲ್ಲಿ ಇದು x³ ನ ಸಹಗುಣಕ ಯಾವುದು? 2. x² ನ ಸಹಗುಣಕ ಯಾವುದು? ಪ್ಲಸ್ 3. x ನ ಸಹಗುಣಕ ಯಾವುದು? -6. 9 ಅನ್ನೋದು ಸ್ಥಿರ ಸಂಖ್ಯೆ. ಅಂತ ಆಯ್ತಾ? ಸೊ ಈ ರೀತಿಯಾಗಿ ನಾವು ಅವುಗಳ ಸ್ಥಿರಾಂಕಗಳನ್ನ ಅಥವಾ ಸ್ಥಿರ ಸಂಖ್ಯೆಗಳನ್ನ ಬರಿತೀವಿ. ಅರ್ಥ ಆಯ್ತಾ ಮಕ್ಕಳ? ಸೊ ಈಗ ಚರಾಕ್ಷರಗಳು ಹಾಗೆ ಬೀಜಪದಗಳು ಮತ್ತೆ ಬೀಜೋಕ್ತಿಗಳು ಮತ್ತೆ ಅವುಗಳ ಸಹ ಗುಣಕಗಳು. ಮಕ್ಕಳೇ, ಈಗ ಯಾವುದೇ ಒಂದು ಬಹುಪದೋಕ್ತಿಯನ್ನು ನಾವು ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಚರಾಕ್ಷರ x ಇದೆ, ಇಲ್ಲಿ ಚರಾಕ್ಷರ y ಇದೆ. ಯಾವುದೇ ಒಂದು ಬಹುಪದೋಕ್ತಿಯನ್ನ ಆ ಚರಾಕ್ಷರಗಳ ಅನುಗುಣವಾಗಿ ಈ ರೀತಿಯಾಗಿ ಬರೀಬಹುದು. ಇಲ್ಲಿ
ಚರಾಕ್ಷರ ಎಕ್ಸ್ ಇರೋದ್ರಿಂದ ಇದನ್ನ ನಾವು ಪಿ ಆಫ್ ಎಕ್ಸ್ ಅಂತ ಬರೀತೀವಿ. ಈ ಬ್ರಾಕೆಟ್ ಅಲ್ಲಿ ಇರ್ತಕ್ಕಂತಹ ಎಕ್ಸ್ ಅನ್ನೋದು ಆ ಒಂದು ಬಹುಪದೋಕ್ತಿ ಚರಾಕ್ಷರವನ್ನ ಸೂಚಿಸುತ್ತೆ. ಪಿ ಆಫ್ ಎಕ್ಸ್ ಅಂದ್ರೆ ಇಲ್ಲಿರ್ತಕ್ಕಂತಹ ಚರಾಕ್ಷರ ಯಾವುದು ಎಕ್ಸ್ ಅಂತ ತಗೋತೀವಿ. ಪಿ ಆಫ್ ಎಕ್ಸ್ ಅಂತ ನಾವು ತಗೋಬಹುದು, ಕ್ಯೂ ಆಫ್ ಎಕ್ಸ್ ಅಂತ ನಾವು ತಗೋಬಹುದು, ಆರ್ ಆಫ್ ಎಕ್ಸ್ ಅಂತ ನಾವು ತಗೋಬಹುದು, ಅಥವಾ ಎಸ್ ಆಫ್ ಎಕ್ಸ್ ಅಂತ. ಬ್ರಾಕೆಟ್ ಒಳಗಿರೋದು ಏನಿದೆಯಲ್ಲ, ಈ ಬ್ರಾಕೆಟ್ ಒಳಗಿರತಕ್ಕಂತಹ ಚರಾಕ್ಷರ ಆಗಿರುತ್ತೆ. ಸೊ ಇಲ್ಲಿ ಏನಂತ ಬರೀಬಹುದು ನಾವಿಲ್ಲ, ಇಲ್ಲಿ ಪಿ ಆಫ್ ವೈ ಅಂತ ಬರೀಬಹುದು, ಕ್ಯೂ ಆಫ್ ವೈ ಅಂತ ಬರೀಬಹುದು, ಆರ್ ಆಫ್ ವೈ ಅಂತ ಬರೀಬಹುದು. ಸೊ ಇಲ್ಲಿ ಚರಾಕ್ಷರ ಯಾವ್ದಾಗಿದೆ, ಇಲ್ಲಿ ಚರಾಕ್ಷರ ವೈ ಅಂತ ಆಗಿದೆ. ಆ ಬಹುಪದೋಕ್ತಿ ಚರಾಕ್ಷರವು ವೈ ಆಗಿದೆ. ಇಲ್ಲಿ ಬಹುಪದೋಕ್ತಿ ಚರಾಕ್ಷರವು ಎಕ್ಸ್ ಆಗಿದೆ. ಪಿ ಆಫ್ ಎಕ್ಸ್, ಕ್ಯೂ ಆಫ್ ಎಕ್ಸ್, ಆರ್ ಆಫ್ ಎಕ್ಸ್ ಮತ್ತೆ ಎಸ್ ಆಫ್ ಎಕ್ಸ್ ಅಂತ ನಾವು ಅದನ್ನ ಕರಿತೀವಿ. ಸೊ ಈ ರೀತಿಯಾಗಿ ನಾವು ಆ ಒಂದು ಬಹುಪದೋಕ್ತಿಗಳ ಚರಾಕ್ಷರಗಳನ್ನು ಅನುಗುಣವಾಗಿ ಅವುಗಳನ್ನ ಸೂಚಿಸ್ತೀವಿ. ಇಲ್ಲಿ ಈ ಕೊಟ್ಟಿರ್ತಕ್ಕಂತಹ ಬಹುಪದೋಕ್ತಿಯಲ್ಲಿ ಆ ಚರಾಕ್ಷರದ ಘಾತಾಂಕವು ಎಷ್ಟಾದ್ರೂ ಇರ್ಬೋದು, ಗರಿಷ್ಠ ಘಾತಾಂಕ ಎಷ್ಟಾದ್ರೂ ಬರೀಬಹುದು. ಈ ಒಂದು ಎಕ್ಸ್ ಚರಾಕ್ಷರದ ಒಂದು ಬಹುಪದೋಕ್ತಿಯಲ್ಲಿ ಅವುಗಳು ಒಂದೇ ಚರಾಕ್ಷರ ಇರತಕ್ಕಂತಹ ಬಹುಪದೋಕ್ತಿ, ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿ ಆಗಿರುತ್ತೆ. ಬರೀ ಎಕ್ಸ್ ಮತ್ತೆ ವೈ ಅಂತ ಬರಲ್ಲ, ಇಲ್ಲಿ ವೈ ಮತ್ತೆ ಝೆಡ್ ಅಂತ ಬರಲ್ಲ. ಈ ಒಂದು ಬಹುಪದೋಕ್ತಿಯಲ್ಲಿ ಒಂದೇ ಚರಾಕ್ಷರ ಇರುತ್ತೆ, ಅದು ಯಾವುದು ಎಕ್ಸ್. ಈ ಬಹುಪದೋಕ್ತಿ ಚರಾಕ್ಷರ ಯಾವುದು ವೈ. ಅರ್ಥ ಆಯ್ತಾ? ಸೊ ಇಲ್ಲಿ ಈ ಒಂದು ಚರಾಕ್ಷರದ ಗರಿಷ್ಠ ಘಾತಾಂಕ ಯಾವುದಿದೆ ಅಲ್ಲ, 3 ಅಂತ ಇದೆ. ಈ ಒಂದು ಬಹುಪದೋಕ್ತಿಯಲ್ಲಿ ಗರಿಷ್ಠ ಘಾತಾಂಕ ಇನ್ನೂ ಕೂಡ ಏನಾಗಿದೆ, 3 ಅಂತ ಆಗಿದೆ. ಈ ಗರಿಷ್ಠ ಘಾತಾಂಕದ ಆಧಾರದ ಮೇಲೆ ಆ ಬಹುಪದೋಕ್ತಿಗಳನ್ನ 3 ವಿಧಗಳಾಗಿ ಬರೀತೀವಿ. ಇದನ್ನ ನಾವು ಪಿ ಆಫ್ ವೈ ಅಂತ ಬರೀತೀವಿ. ಈಗ ಇನ್ನೊಂದನ್ನ ಪಿ ಆಫ್ ಎ ಅಂತ ಬರೀತೀವಿ. ಅಂದ್ರೆ ಎ ಘಾತ 2 ಮೈನಸ್ ರೂಟ್ 2 ಎ ಅಂತ ತಗೋತೀವಿ. ಈಗ ಕ್ಯೂ ಆಫ್ ಟಿ ಅಂತ ತಗೊಂಡ್ರೆ ಟಿ ಅನ್ನೋದು ಚರಾಕ್ಷರ ಆಗಿರುತ್ತೆ, ಟಿ ಮೈನಸ್ 3 ಅಂತ ತಗೋತೀವಿ. ಇವೆಲ್ಲವೂ ಕೂಡ ಬಹುಪದೋಕ್ತಿಗಳು. ಇಲ್ಲಿ ಯಾವ ಚರಾಕ್ಷರ, ಎ ಅನ್ನೋದು ಚರಾಕ್ಷರ, ರೂಟ್ ಇರೋದು 2 ಎಗೆ ಅಲ್ಲ. ಸೊ ಎನ ಘಾತಾಂಕ ಏನಿದೆ, ಇಲ್ಲಿ 1 ಇದೆ. ಇಲ್ಲಿ ಟಿ ನ ಘಾತಾಂಕ 1 ಇದೆ. ಇಲ್ಲಿ ನೋಡಿದ್ರೆ ಇಲ್ಲಿ ಪಿ ಆಫ್ ಎಕ್ಸ್ ಅಂದ್ರೆ ಎಕ್ಸ್ ಗೆ ಚರಾಕ್ಷರ ಎಕ್ಸ್ ಇದೆ, ಇದು ಗರಿಷ್ಠ ಘಾತಾಂಕ ಅಥವಾ ಘಾತ ಸೂಚಿ ಎಷ್ಟಿದೆ, 3 ಇದೆ. ಇಲ್ಲಿ ಚರಾಕ್ಷರ ಯಾವ್ದಿದೆ, ವೈ ಇದೆ, ಇದರ ಗರಿಷ್ಠ ಘಾತಾಂಕ ಎಷ್ಟಿದೆ, 3. ಇಲ್ಲಿ ಚರಾಕ್ಷರ ಯಾವುದು, ಎ, ಇದರ ಗರಿಷ್ಠ ಘಾತ ಸೂಚಿ ಎಷ್ಟಿದೆ, ಏನ ಬೆಲೆ ಗರಿಷ್ಠ ಘಾತ ಸೂಚಿ ಎಷ್ಟಿದೆ, 2 ಇದೆ. ಇಲ್ಲಿ ಟಿ ಅನ್ನೋದು ಚರಾಕ್ಷರ, ಕ್ಯೂ ಆಫ್ ಟಿ ಬ್ರಾಕೆಟ್ ಒಳಗಿರುವ ಟಿ ಅಂದ್ರೆ ಟಿ ಅನ್ನೋದು ಚರಾಕ್ಷರ. ಈ ಟಿ ನ ಒಂದು ಚರಾಕ್ಷರದ ಘಾತಾಂಕ ಎಷ್ಟಿದೆ, 1 ಇದೆ. ಅರ್ಥ ಆಯ್ತಾ? ಯಾವ ಒಂದು ಬಹುಪದೋಕ್ತಿಯ ಚರಾಕ್ಷರದ ಗರಿಷ್ಠ ಘಾತ 1 ಇದೆ, ಅದನ್ನ ರೇಖಾತ್ಮಕ ಬಹುಪದೋಕ್ತಿ ಅಂತ ಕರೀತೀವಿ. ರೇಖಾತ್ಮಕ ಬಹುಪದೋಕ್ತಿ. ಯಾವ ಒಂದು ಬಹುಪದೋಕ್ತಿಯ ಚರಾಕ್ಷರದ ಗರಿಷ್ಠ ಘಾತ 1 ಇದ್ರೆ ಆ ಒಂದು ಬಹುಪದೋಕ್ತಿಯನ್ನು ನಾವೇನಂತ ಕರಿತೀವಿ, ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ. ಇಲ್ಲಿ ಚರಾಕ್ಷರ ಎ, ಅದು ಗರಿಷ್ಠ ಘಾತಾಂಕ ಎಷ್ಟಿದೆ, 2 ಇದೆ. ಹಾಗಾಗಿ ಈ ಒಂದು ಬಹುಪದೋಕ್ತಿ ಗರಿಷ್ಠ ಘಾತ 2 ಇರೋದ್ರಿಂದ ಇದನ್ನ ವರ್ಗಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ. ಹಾಗೆ ಇಲ್ಲಿ ಗರಿಷ್ಠ ಘಾತಾಂಕ 3 ಇರೋದ್ರಿಂದ ಇದನ್ನ ಧನಾತ್ಮಕ ಬಹುಪದೋಕ್ತಿ, ವರ್ಗಾತ್ಮಕ ಬಹುಪದೋಕ್ತಿ ಮತ್ತೆ ರೇಖಾತ್ಮಕ ಬಹುಪದೋಕ್ತಿ ಅಂತ 3 ವಿಧಗಳಾಗಿ ನಾವು ಅದನ್ನ ಬರೀತೀವಿ ಮಕ್ಕಳೇ. ಸೊ ಇಲ್ಲಿ ಆ ಚರಾಕ್ಷರವನ್ನ ನಾವು ಬ್ರಾಕೆಟ್ ಒಳಗೆ ಸೂಚಿಸ್ತೀವಿ. ಅಲ್ಲಿ ಎಕ್ಸ್ ನ ಚರಾಕ್ಷರದ ಗರಿಷ್ಠ ಘಾತ ನೋಡ್ಬೇಕು. 3, 2, 1 ಇದ್ದಾಗ ನಾವು ತಗೊಳ್ಳೋದು ಯಾವುದು, ಗರಿಷ್ಠ ಘಾತ ಸೂಚಿಯನ್ನು ಮಾತ್ರ ನಾವು ತಗೋಬೇಕು. ಇಲ್ಲಿ ಗರಿಷ್ಠ ಘಾತ ಸೂಚಿ 3 ಇರೋದ್ರಿಂದ ಇದನ್ನ ಧನಾತ್ಮಕ ಅಂತ ತಗೋತೀವಿ. ಎ ಸ್ಕ್ವೇರ್ ಮೈನಸ್ ರೂಟ್ 2 ಎ ಘಾತ 1 ಇದೆ, ಏನಿಲ್ಲ ಅಂತ 1 ಇರುತ್ತೆ. ಸೊ ಹಾಗೆ ಗರಿಷ್ಠ ಘಾತ ಸೂಚಿ ಎಷ್ಟಿದೆ, 2 ಇರೋದ್ರಿಂದ ಇದನ್ನ ವರ್ಗಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ. ಇದನ್ನ ಗರಿಷ್ಠ ಘಾತ ಸೂಚಿ 1 ಇರೋದ್ರಿಂದ ಇದನ್ನ ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ. ಸೊ ಈಗ ಅರ್ಥ ಆಯ್ತಲ್ವಾ, ಯಾವಾಗ ಒಂದು ಬಹುಪದೋಕ್ತಿ ಆಗಕ್ಕೆ ಸಾಧ್ಯ ಅಂದ್ರೆ ಆ ಒಂದು ಬಹುಪದ ಬೀಜೋಕ್ತಿಯಲ್ಲಿರ್ತಕ್ಕಂಥ ಚರಾಕ್ಷರದ ಗರಿಷ್ಠ ಘಾತವು ಏನಾಗಿರ್ಬೇಕು, ಘಾತಾಂಕಗಳು ಏನಾಗಿರ್ಬೇಕು, ಪೂರ್ಣ ಸಂಖ್ಯೆ ಆಗಿರ್ಬೇಕು. ಅರ್ಥ ಆಯ್ತಾ? ಹಾಗೆ ಆ ಗರಿಷ್ಠ ಘಾತಾಂಕವು 1 ಇದ್ರೆ ರೇಖಾತ್ಮಕ, ಗರಿಷ್ಠ ಘಾತ ಸೂಚಿ 2 ಇದ್ರೆ ವರ್ಗಾತ್ಮಕ, ಗರಿಷ್ಠ ಘಾತ ಸೂಚಿ 3 ಇದ್ರೆ ಅದನ್ನ ಧನಾತ್ಮಕ ಅಂತ ಹೇಳ್ತೀವಿ. ಸೊ ಈಗ ಇದಿಷ್ಟನ್ನು ಕಲ್ತ್ವಲ್ಲ, ಇದ್ರ ಮೇಲೆ ಒಂದು ಅಭ್ಯಾಸವನ್ನ ಮಾಡೋಣ ಮಕ್ಕಳೇ. ಇಲ್ಲಿ ನೋಡಿ, ಅಭ್ಯಾಸ 4.1. ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ಚರಾಕ್ಷರ ಬಹುಪದೋಕ್ತಿ ಆಗಿದೆ ತಿಳಿಸಿ. ಆಯ್ತಾ? ಒಂದು ಚರಾಕ್ಷರ ಬಹುಪದೋಕ್ತಿ
ಫಸ್ಟ್ ಆಫ್ ಆಲ್ ಬಹುಪದೋಕ್ತಿಗಳ ಅಂತ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಚರಾಕ್ಷರ ಯಾವ್ದಿದೆ? ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಮತ್ತೆ ಎಕ್ಸ್ ಅಂತ ಇದೆ ಚರಾಕ್ಷರ ಹೌದಾ. ಇಲ್ಲಿ 4x ಸ್ಕ್ವೇರ್ ಮೈನಸ್ 3x ಪ್ಲಸ್ 7 ಅಂತ ಇದೆ. 4x ಸ್ಕ್ವೇರ್ 3x ಮತ್ತೆ 7 ಎಕ್ಸ್ ಎಲ್ಲವೂ ಎಕ್ಸ್ ಅಂತಾನೆ ಇದೆ, ಒಂದೇ ಚರಾಕ್ಷರ ಇದೆ ಹೌದಲ್ವಾ. ಹಾಗಾಗಿ ಇಲ್ಲಿ ಎಕ್ಸ್ ನ ಘಾತಾಂಕಗಳನ್ನ ನೋಡೋಣ. ಇಲ್ಲಿ ಏನಿದೆ ಘಾತಾಂಕ 2 ಇದೆ, ಅಲ್ಲಿ ಏನಿಲ್ಲ ಅಂದ್ರೆ ಏನಂತ ಹೇಳಿ 1 ಇದೆ ಅಂತ ಅನ್ಕೋಬೇಕು. ಹಾಗಾದ್ರೆ 2 ಮತ್ತೆ 1 ಘಾತಾಂಕಗಳಿದ್ದಾವೆ. ಹಾಗಾಗಿ ಚರಾಕ್ಷರ ಘಾತಾಂಕಗಳು ಪೂರ್ಣ ಸಂಖ್ಯೆ ಆಗಿರೋದ್ರಿಂದ ಅವುಗಳನ್ನ ನಾವೇನಂತ ಕರಿತೀವಿ? ಹಾಗೆ ಅಲ್ಲಿ ಚರಾಕ್ಷರ ಒಂದೇ ಇರೋದ್ರಿಂದ ಇದನ್ನ ನಾವು ಒಂದು ಚರಾಕ್ಷರವುಳ್ಳ ಏನಂತ ಕರಿತೀವಿ? ಬಹುಪದೋಕ್ತಿ ಅಂತ ಕರಿತೀವಿ. ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿ ಆಗಿದೆ. ಯಾಕೆಂದ್ರೆ ಇಲ್ಲಿ ಚರಾಕ್ಷರ ಎಕ್ಸ್ ಅಂತ ಇದೆ, ಹಾಗೆ ಅವುಗಳ ಘಾತ ಸೂಚಿಗಳು ಕೂಡ ಏನಾಗಿದ್ದಾವೆ? ಪೂರ್ಣ ಸಂಖ್ಯೆಗಳು ಆಗಿದ್ದಾವೆ. ಏನಾಗಿದ್ದಾರೆ? y ಸ್ಕ್ವೇರ್ ಪ್ಲಸ್ 2 y ಸ್ಕ್ವೇರ್ ಪ್ಲಸ್ √2 ಅಂತ ಇದೆ. y ಅನ್ನೋದು ಚರಾಕ್ಷರ, √2 ಅದಕ್ಕೆ ಯಾವುದೇ ಕೂಡ ಸಹಗುಣಕಗಳು ಇಲ್ಲ, √2 ಒಂದೇ ಇದೆ ಹೌದಲ್ವಾ. ಇಲ್ಲಿ y ಅನ್ನೋ ಚರಾಕ್ಷರದಲ್ಲಿ ಅವುಗಳ ಘಾತ ಸೂಚಿ ಏನಿದೆ? 2 ಅಂತ ಇದೆ ಹೌದಾ. ಚರಾಕ್ಷರ ಒಂದೇ ಇದೆ, y ಸ್ಕ್ವೇರ್ ಪ್ಲಸ್ ಇಲ್ಲಿ √2 ಅಂತ ಇದೆ. ಅದು ಒಂದು ಸ್ಥಿರ ಬಹುಪದೋಕ್ತಿ ಅಂತ ಹೇಳಬಹುದು ಆಯ್ತಾ. ಸ್ಥಿರ ಸಂಖ್ಯೆ y ಸ್ಕ್ವೇರ್ ಅನ್ನೋದ್ರಲ್ಲಿ ಅದರ ಒಂದು ಘಾತ ಸೂಚಿ ಏನಾಗಿದೆ? ಅಲ್ಲಿ ಧನ ಸಂಖ್ಯೆ ಆಗಿದೆ, ಅಂದ್ರೆ ಪೂರ್ಣ ಸಂಖ್ಯೆ ಆಗಿರೋದ್ರಿಂದ ಒಂದೇ ಚರಾಕ್ಷರದಿಂದ ಅದನ್ನ ನಾವು ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಮೂರನೇದು 3√t ಪ್ಲಸ್ t√2. ಇಲ್ಲಿ ಚರಾಕ್ಷರ ಯಾವ್ದು ನೋಡಿ? ಇಲ್ಲಿ ಟಿ ಅನ್ನೋದು ಚರಾಕ್ಷರ, ಪಿ ಆಫ್ ಟಿ ಅಂತ ಬರೀತೀವಿ ಹೌದಾ. ಟಿ ಅನ್ನೋದು ಚರಾಕ್ಷರ, 3√t ಪ್ಲಸ್ t√2. ಇದನ್ನ ನಾವು ಬಂದಾಗ ಸಂಕ್ಷಿಪ್ತ ರೂಪದಲ್ಲಿ ಬಂದಾಗ 3t ಅನ್ನೋದು ನಾನು ಹೇಗೆ ಬರೀಬಹುದು ಅಂತ ಹೇಳಿದ್ರೆ 1/2 ಅಂತ ಹೇಳ್ಬೋದು, ಪ್ಲಸ್ t ಇಂಟು √2 ಅಂತ ಇದೆ. ಇಲ್ಲಿ ರೂಟ್ ಟಿ ಇದೆ, ಇಲ್ಲಿ ರೂಟ್ 2 ಇದೆ. ಇಲ್ಲಿ ಟಿ ಅನ್ನೋದು ಚರಾಕ್ಷರ ಹೌದಾ. ಈ ಚರಾಕ್ಷರದ ಘಾತಾಂಕ ಇಲ್ಲಿ 1 ಇದೆ. ಇಲ್ಲಿ ನೋಡಿ ಘಾತಾಂಕ ಏನಾಗಿದೆ? ಅಲ್ಲಿ 1/2 ಅಂತ ಇದೆ. ಸೊ ಟಿ ಅನ್ನೋದು ಚರಾಕ್ಷರ, ಒಂದೇ ಚರಾಕ್ಷರ ಇದೆ, ಆದ್ರೆ ಇಲ್ಲಿ ಅವುಗಳ ಘಾತ ಸೂಚಿಯು ಪೂರ್ಣ ಸಂಖ್ಯೆ ಆಗಿಲ್ಲದ ಕಾರಣ, ಪೂರ್ಣ ಸಂಖ್ಯೆ ಅಲ್ಲ ಇದು 1/2 ಅನ್ನೋದು ಭಾಗಲಬ್ಧ ಸಂಖ್ಯೆ ಆಗುತ್ತಾ. ಪೂರ್ಣ ಸಂಖ್ಯೆ ಅಂದ್ರೆ 0, 1, 2, 3, 4 ಈ ರೀತಿ ಬರಬೇಕು. ಸೊ ಇದು 1/2 ಇರೋದ್ರಿಂದ ನಮಗೆ √t ನ ಆ ಥರ ಬರೀತೀವಿ. ಅರ್ಥ ಆಯ್ತಾ? √t ನ ಒಂದು ಘಾತಾಂಕ ರೂಪದಲ್ಲಿ ಬಂದಾಗ t⁻1/2 ಅಂತ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಬೀಜೋಕ್ತಿಯು ಬಹುಪದೋಕ್ತಿ ಆಗಿಲ್ಲ ಆಯ್ತಾ. ಯಾಕಂದ್ರೆ ಅಲ್ಲಿ ಚರಾಕ್ಷರದ ಒಂದು ಘಾತ ಸೂಚಿಯು ಪೂರ್ಣ ಸಂಖ್ಯೆ ಆಗಿಲ್ಲದ ಕಾರಣ. ಸೊ ಹಾಗಾಗಿ ಇದು ಒಂದು ಬಹುಪದೋಕ್ತಿ ಅಲ್ಲ. ನೆಕ್ಸ್ಟ್ y ಪ್ಲಸ್ 2/y ಅಂತ ಇದೆ. y ಪ್ಲಸ್ 2/y ಇದನ್ನ ಹೇಗೆ ಬರೀಬಹುದು? y ಪ್ಲಸ್ 2/y ಇದನ್ನ 2y ಘಾತ ಮೈನಸ್ 1 ಕೆಳಗಡೆ ಇರತಕ್ಕಂಥ y ನ ಮೇಲೆ ಕಳಿಸಿದಾಗ ಅದು ಘಾತಾಂಕಗಳು ಏನಾಗುತ್ತೆ? ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ. ಇಲ್ಲಿ ಚರಾಕ್ಷರ ಘಾತಾಂಕ 1 ಇದೆ, ಇಲ್ಲಿ ಚರಾಕ್ಷರದ ಘಾತಾಂಕ ಏನಿದೆ ಮಕ್ಕಳೇ? -1 ಇದೆ. ಸೊ ಚರಾಕ್ಷರ ಒಂದೇ ಇರೋದು, ಬಟ್ ಅದರ ಘಾತ ಸೂಚಿಗಳು ಪೂರ್ಣ ಸಂಖ್ಯೆ ಅಲ್ಲದ ಕಾರಣ ಇದು ಕೂಡ ಒಂದು ಬಹುಪದೋಕ್ತಿ ಅಲ್ಲ. ಒಂದು ಚರಾಕ್ಷರ ಇದೆ, ಆದರೆ ಅದು ಬಹುಪದೋಕ್ತಿ ಅಲ್ಲ. ಯಾಕೆಂದ್ರೆ ಅದರ ಘಾತ ಸೂಚಿ ಏನಾಗಿದೆ? ಪೂರ್ಣ ಸಂಖ್ಯೆ ಆಗಿಲ್ಲ, ಮೈನಸ್ ಇರೋದ್ರಿಂದ ಅದೊಂದು ಪೂರ್ಣಾಂಕ ಆಗಿದೆ. ಅರ್ಥ ಆಯ್ತಾ? ಹಾಗಾಗಿ ಇದು ಕೂಡ ಒಂದು ಬಹುಪದೋಕ್ತಿ ಅಲ್ಲ. ಅದನ್ನ ನೀವು ನೋಡಿದ ತಕ್ಷಣ ನಿಮಗೆ ಅನ್ಸುತ್ತೆ ಧನ ಸಂಖ್ಯೆ ಇದೆ ಅಂತ, ಬಟ್ ಅದನ್ನ ಸಂಕ್ಷಿಪ್ತ ರೂಪಕ್ಕೆ ಬರ್ದಾದ್ಮೇಲೆ ನಾವೇನಂತ ಏನ್ ಮಾಡ್ಬೇಕು? ಅದಕ್ಕೆ ಘಾತಾಂಕಗಳನ್ನ ನೋಡ್ಬಿಟ್ಟು ಅದನ್ನ ಡಿಸೈಡ್ ಮಾಡ್ಬೇಕು, ಅದು ಬಹುಪದೋಕ್ತಿ ಅಲ್ವಾ ಅಥವಾ ಹೌದಾ ಅಂತ. ಆಯ್ತಾ? ನೋಡಿದ ತಕ್ಷಣ y ಪ್ಲಸ್ 2/y ಅನ್ನೋದು ಪಾಸಿಟಿವ್ ಇದೆ, ಘಾತ ಸೂಚಿ ಒಂದೇ ಇದೆ. ಸೊ ಹಾಗಾಗಿ ಅದು ಬಹುಪದೋಕ್ತಿ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಅದನ್ನ ಚರಾಕ್ಷರ ಎಲ್ಲಿದೆ? ಅದು ಛೇದದಲ್ಲಿದೆ. ಅದನ್ನ ಮೇಲ್ಗಡೆ ಕಳಿಸಿದಾಗ ಅದು ಘಾತ ಸೂಚಿ ಏನಾಗುತ್ತೆ? ಮೈನಸ್ ಆಗುತ್ತೆ. ಅವಾಗ ಏನಾಗುತ್ತೆ? ಅದು ಮೈನಸ್ ಅನ್ನೋದು ಪೂರ್ಣ ಸಂಖ್ಯೆ ಅಲ್ಲದ ಕಾರಣ ಅದು ಒಂದು ಬಹುಪದೋಕ್ತಿ ಆಗಲ್ಲ ಅಂತ ಬರಿಬೇಕು. ಅರ್ಥ ಆಯ್ತಾ? ಇಲ್ಲಿ ನೋಡಿ x ಘಾತ 10, y ಘಾತ 3 ಮತ್ತೆ t ಘಾತ 50. ಸೊ ಇಲ್ಲಿ x ಇದೆ, ಇಲ್ಲಿ y ಇದೆ, ಇಲ್ಲಿ t ಇದೆ. ಸೊ ಇವೆಲ್ಲ ಘಾತ ಸೂಚಿಗಳು 50 ಮತ್ತೆ 3 ಮತ್ತೆ 10 ಎಲ್ಲವೂ ಕೂಡ ಧನ ಸಂಖ್ಯೆಗಳಾಗಿವೆ, ಅಂದ್ರೆ ಪೂರ್ಣ ಸಂಖ್ಯೆಗಳಾಗಿದ್ದಾವೆ. ಆದ್ರೆ ಇಲ್ಲಿ ಚರಾಕ್ಷರ ಬಹುಪದೋಕ್ತಿ ಆಗುತ್ತೆ, ಆದ್ರೆ ಒಂದು ಚರಾಕ್ಷರ ಬಹುಪದೋಕ್ತಿ ಆಗಲ್ಲ. ಆಯ್ತಾ? x ನ ಘಾತ 10, y ನ ಘಾತ 3, t ನ ಘಾತ 50 ಎಲ್ಲಾ ಒಂದು ಘಾತ ಸೂಚಿಗಳು, ಚರಾಕ್ಷರ ಘಾತ ಸೂಚಿಗಳು ಪೂರ್ಣ ಸಂಖ್ಯೆ ಆಗಿದ್ದಾವೆ. ಇದು ಬಹುಪದೋಕ್ತಿ ಆಗುತ್ತೆ, ಆದ್ರೆ ಒಂದು ಚರಾಕ್ಷರ ಬಹುಪದೋಕ್ತಿ ಆಗಲ್ಲ. ಯಾಕಂದ್ರೆ ಇಲ್ಲಿ ಚರಾಕ್ಷರ x ಇದೆ, ಇಲ್ಲಿ ಚರಾಕ್ಷರ y ಇದೆ, ಇಲ್ಲಿ ಚರಾಕ್ಷರ t ಇದೆ. ಸೊ ಇದು ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿ ಅಲ್ಲ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಬರೀ ಬಹುಪದೋಕ್ತಿ, ಆದ್ರೆ ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿ ಅಲ್ಲ. ಅರ್ಥ ಆಯ್ತಲ್ವಾ? ಸೊ ಯಾವಾಗ ಒಂದು ಚರಾಕ್ಷರಕ್ಕೆ
ಘಾತಸೂಚಿಯು ಪೂರ್ಣ ಸಂಖ್ಯೆ ಆಗಿದ್ದಾಗ ಮಾತ್ರ ಅದು ಒಂದು ಬಹುಪದೋಕ್ತಿ ಆಗುತ್ತೆ. ಅದರಲ್ಲಿ ಆ ಒಂದು ಬಹುಪದೋಕ್ತಿಯಲ್ಲಿ ಒಂದೇ ಚರಾಕ್ಷರ ಇದ್ದರೆ ಮಾತ್ರ ಅದು ಒಂದು ಚರಾಕ್ಷರದ ಬಹುಪದೋಕ್ತಿ ಅಂತ ಹೇಳಕ್ಕೆ ಸಾಧ್ಯ ಆಗುತ್ತೆ. ಅರ್ಥ ಆಯ್ತಲ್ವಾ? ಈಗ ಎರಡನೇ ನೋಡೋಣ. ಈ ಕೆಳಗಿನ ಪ್ರತಿಯೊಂದರಲ್ಲೂ ಎಕ್ಸ್ ಸ್ಕ್ವೇರ್ನ ಸಹಗುಣಕಗಳನ್ನ ಬರೆಯಿರಿ. ಈ ಬಹುಪದೋಕ್ತಿಗಳಲ್ಲಿ ಎಕ್ಸ್ ಸ್ಕ್ವೇರ್ನ ಸಹಗುಣಕ ಅಂದ್ರೆ ಆ ಒಂದು ಸಂಖ್ಯೆ, ಆ ಒಂದು ಚರಾಕ್ಷರದ ಜೊತೆಗಿರ್ತಕ್ಕಂಥ ಒಂದು ಸ್ಥಿರಾಂಕ ಮತ್ತೆ ಅವುಗಳ ಒಂದು ಚರಾಕ್ಷರಗಳ ಬರೀ ಸಂಯೋಗ ಆಗಿರ್ತಕ್ಕಂಥ ಸಂಖ್ಯೆ, ಅದು ಹಿಂದೆ ಇರ್ತಕ್ಕಂಥ ಸಂಖ್ಯೆ. ಎಕ್ಸ್ ಸ್ಕ್ವೇರ್ನ ಜೊತೆಗೆ ಇದು ಏನು ಇಲ್ಲಪ್ಪ ಅಂದ್ರೆ ಸಹಗುಣಕ ಯಾವುದು ಇಲ್ಲ ಅಂದ್ರೆ ಏನಂತ ತಗೋತೀವಲ್ಲಿ ಒಂದು ಎಕ್ಸ್ ಸ್ಕ್ವೇರ್ ಅಂತ ಇರುತ್ತೆ. ಹಾಗಾಗಿ ಇಲ್ಲಿ ಎಕ್ಸ್ ಸ್ಕ್ವೇರ್ನ ಒಂದು ಸಹಗುಣಕ ಯಾವ್ದಪ್ಪ ಅಂದ್ರೆ ಏನು ತಗೋತೀವಲ್ಲಿ +1. ಇಲ್ಲಿ ಪ್ಲಸ್ ಚಿಹ್ನೆ ಇರುತ್ತಾನೆ. ಸೊ +1 ಅನ್ನೋದು ಎಕ್ಸ್ ಸ್ಕ್ವೇರ್ನ ಸಹಗುಣಕ. ಎಕ್ಸ್ ನ ಸಹಗುಣಕ ಕೂಡ ಏನಾಗುತ್ತೆ ಇಲ್ಲಿ 1 ಅಂತ ಆಗುತ್ತೆ. ಹಾಗೆ ಎರಡರ ಒಂದು ಸಹಗುಣಕ ಅಂದ್ರೆ ಏನ್ ಬರೀಬೇಕಲ್ಲಿ ಯಾವುದೇ ಚರಾಕ್ಷರ ಇಲ್ಲ ತಾನೆ, ಅಲ್ಲಿ ನಾವೇನಂತ ತಗೋಬಹುದು ಎಕ್ಸ್ ನ ಘಾತ 0 ಅಂತ ತಗೋಬಹುದು. 2 ಎಕ್ಸ್ ನ ಘಾತ 0 ಅಂದ್ರೆ ಅದು 1 ಅಂತಾನೆ ಆಗುತ್ತೆ. ಅರ್ಥ ಆಯ್ತಾ? ಇಲ್ಲಿ ಎರಡು ಸ್ಥಿರಾಂಕ ಒಂದು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಗಳ ಸಹಗುಣಕ ಏನ್ ಬರುತ್ತೆ 1 ಅಂತ ಬರುತ್ತೆ. ಇಲ್ಲಿ 2 - ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಕ್ಯೂಬ್, ಇಲ್ಲಿ ಎರಡರ ಸಹಗುಣಕ ಎಕ್ಸ್ ಘಾತ 0. ಎಕ್ಸ್ ಸ್ಕ್ವೇರ್ ನ ಸಹಗುಣಕ ಏನಿಲ್ಲ ಅಂದ್ರೆ ಬಂದಿರುತ್ತೆ, ಅಲ್ಲಿ ಚಿಹ್ನೆ ಏನಿದೆ -1ರಿಂದ -1 ಅಂತ ಆಗುತ್ತೆ. ಎಕ್ಸ್ ಕ್ಯೂಬ್ ನ ಸಹಗುಣಕ ಏನು 1. ಇಲ್ಲಿ ಬರೋಣ ಮೂರನೇದು π/2 ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್. π/2 ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಅಂತ ಇದೆ. ಇಲ್ಲಿ ಎಕ್ಸ್ ಸ್ಕ್ವೇರ್ ಜೊತೆ ಯಾರಿದ್ದಾರೆ ಸಂಖ್ಯೆ π/2 ಅನ್ನೋದಿದೆ. ಹಾಗಾಗಿ ಎಕ್ಸ್ ಸ್ಕ್ವೇರ್ ನ ಒಂದು ಸಹಗುಣಕ ಏನು π/2. ಎಕ್ಸ್ ನ ಸಹಗುಣಕ ಏನು 1 ಅಂತ ತಗೋತೀವಿ. ನೆಕ್ಸ್ಟ್ 2 √x - 1. 2 √x - 1. ಸೊ ಆಕ್ಚುಲಿ ಇದು ಬಹುಪದೋಕ್ತಿ ಅಲ್ಲೇ ಅಲ್ಲ, ಬೇರೆ ಬರೀ ಎಕ್ಸ್ ಸ್ಕ್ವೇರ್ ನ ಸಹಗುಣಕ. ಇಲ್ಲಿ ಎಕ್ಸ್ ಸ್ಕ್ವೇರ್ ಅನ್ನೋದು ಇಲ್ಲೇ ಇಲ್ಲ. ಹಾಗಾಗಿ ಎಕ್ಸ್ ಸ್ಕ್ವೇರ್ ನ ಸಹಗುಣಕ ಯಾವುದು ಇಲ್ಲಪ್ಪ ಅಂತಂದ್ರೆ ನಾವೇನ್ ಬರೀತೀವಿ 0 ಅಂತ ಬರೀತೀವಿ. ಇಲ್ಲಿ ಅಕಸ್ಮಾತ್ ಫಸ್ಟ್ ಆಫ್ ಆಲ್ ಬಹುಪದೋಕ್ತಿ ಅಲ್ಲ, ಇಲ್ಲಿ ಎಕ್ಸ್ ಸ್ಕ್ವೇರ್ ನ ಸಹಗುಣಕ ಯಾವುದು ಇಲ್ಲ ಅಂದ್ರೆ ಇಲ್ಲಿ 0 ಅಂತ ಬರೀತೀವಿ. ಅರ್ಥ ಆಯ್ತಾ ಮಕ್ಕಳ? ಸಹಗುಣಕ ಅಂದ್ರೆ ಅದ್ರ ಜೊತೆಗಿರ್ತಕ್ಕಂಥ ಒಂದು ಜೊತೆಗೆ ಸಂಯೋಗ ಹೊಂದಿರತಕ್ಕಂಥ ಒಂದು ಸಂಖ್ಯೆ ಅಂತ ಅರ್ಥ. ಆಯ್ತಾ? ಸೊ ಈ ರೀತಿಯಾಗಿ ನಾವು ಈ ಸಹಗುಣಕಗಳನ್ನ ಬಹುಪದೋಕ್ತಿಗಳನ್ನ ಬರ್ತೀವಿ. ಈಗ ಇನ್ನೊಂದೇನಪ್ಪಾ ಅಂದ್ರೆ ಬಹುಪದೋಕ್ತಿಯ ಡಿಗ್ರಿ. ಬಹುಪದೋಕ್ತಿಯ ಡಿಗ್ರಿ ಅಂದ್ರೆ ಏನಂತ? ಡಿಗ್ರಿ ಅಂದ್ರೆ ಅವುಗಳ ಗರಿಷ್ಠ ಘಾತ ಸೂಚಿ. ಯಾವುದೇ ಒಂದು ಬಹುಪದೋಕ್ತಿಯ ಗರಿಷ್ಠ ಘಾತ ಸೂಚಿಯನ್ನ ನಾವೇನಂತ ಕರಿತೀವಿ? ಆ ಬಹುಪದೋಕ್ತಿಯ ಡಿಗ್ರಿ ಅಂತ ಕರಿತೀವಿ. ಡಿಗ್ರಿ ಆಫ್ ಪಾಲಿನಾಮಿಯಲ್ ಅಂತ ಹೇಳ್ತೀವಿ. ಈಗ ಇಲ್ಲಿ ನೋಡಿ, ಇಲ್ಲಿ ಬಂದಾಗ ಮೊದಲನೇ ಎಕ್ಸಾಂಪಲ್ ಅಲ್ಲಿ ಎಕ್ಸ್ ಅನ್ನೋದು ಚರಾಕ್ಷರ ಬಹುಪದೋಕ್ತಿ ಅಂತ ಹೇಳ್ತೀವಲ್ಲ. ಈ ಎಕ್ಸ್ ಅನ್ನೋದು ಚರಾಕ್ಷರ, ಅದ್ರ ಹೈಯೆಸ್ಟ್ ಘಾತಾಂಕ ಇಲ್ಲಿ ಎಕ್ಸ್ ಇದೆ, ಎಕ್ಸ್ ಇದೆ. ಯಾವ್ದು ಹೈಯೆಸ್ಟ್ ಘಾತಾಂಕ 2 ತಾನೆ. ಹಾಗಾದ್ರೆ ಇದರ ಒಂದು ಡಿಗ್ರಿ ಏನಂತ ತಗೋತೀವಿ ನಾವು? ಇದರ ಡಿಗ್ರಿ 2 ಅಂತ ತಗೋತೀವಿ. ಅದ್ರ ಡಿಗ್ರಿ ಅಂದ್ರೆ ಗರಿಷ್ಠ ಘಾತ ಸೂಚಿ. ಒಂದು ಬಹುಪದೋಕ್ತಿಯ ಚರಾಕ್ಷರದ ಗರಿಷ್ಠ ಘಾತ ಸೂಚಿ. ಇಲ್ಲಿ ಚರಾಕ್ಷರ ಯಾವುದು y, ಅದ್ರ ಗರಿಷ್ಠ ಘಾತ ಸೂಚಿ ಯಾವ್ದಿದೆ? 2 ಅಂತ ಇದೆ. ಹಾಗಾದ್ರೆ ಇದರ ಡಿಗ್ರಿ ಎಷ್ಟಾಗುತ್ತೆ? 2 ಅಂತ ಆಗುತ್ತೆ. ಇದು ಬಹುಪದೋಕ್ತಿ ಅಲ್ಲ, ಇದು ಕೂಡ ಬಹುಪದೋಕ್ತಿ ಅಲ್ಲ. ಇಲ್ಲಿ ನೋಡ, ಇಲ್ಲಿ ಕೂಡ ನೋಡಿ ಗರಿಷ್ಠ ಘಾತ ಸೂಚಿಯನ್ನು ಬರಿಬೇಕು ಅಂದಾಗ ಇಲ್ಲಿ ಯಾವುದಕ್ಕೆ ತಗೋಬೇಕು? ಎಕ್ಸ್ ಇದೆ, ವೈ ಇದೆ, ಮತ್ತೆ ಟಿ ಇದೆ. ಇದು ಬಹುಪದೋಕ್ತಿನೇ, ಆದರೆ ಒಂದು ಚರಾಕ್ಷರ ಬಹುಪದೋಕ್ತಿ ಅಲ್ಲ. ಅರ್ಥ ಆಯ್ತಾ ಮಕ್ಕಳ? ಸೊ ಹೀಗಾಗಿ ಇಲ್ಲಿ ಎಕ್ಸ್ ಇದೆ, ಅದ್ರ ಘಾತ ಸೂಚಿ 2 ಇದೆ, ಇದ್ರದ್ದು ಕೂಡ ಡಿಗ್ರಿ ಎಷ್ಟು? 2 ಅಂತ ಬರೀತೀವಿ. ಇಲ್ಲಿ ನೋಡಿ ಎಕ್ಸ್ ಕ್ಯೂಬ್ ಎಕ್ಸ್ ಸ್ಕ್ವೇರ್ 2 ಇದೆ. ಇಲ್ಲಿ ಗರಿಷ್ಠ ಘಾತ ಸೂಚಿ ಯಾವುದು? ಎಕ್ಸ್ ಗೆ 3 ಇದೆ. ಸೊ ಇದನ್ನ ಡಿಗ್ರಿ ಎಷ್ಟು ಬರೀತೀವಿ? 3 ಅಂತ ಬರ್ತೀವಿ. ಈ ಯಾವುದೇ ಒಂದು ಬಹುಪದೋಕ್ತಿಯನ್ನು ನಾವು ಎಷ್ಟು ಬೇಕಾದ್ರೆ ಗರಿಷ್ಠ ನಾವು ಎಷ್ಟು ಡಿಗ್ರಿಯಲ್ಲಿ ಬೇಕಾದ್ರೂ ವ್ಯಕ್ತವನ್ನ ಪಡಿಸಬಹುದು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಎಕ್ಸ್ ನ ಘಾತ 30 ಪ್ಲಸ್ 2 ಎಕ್ಸ್ ನ ಘಾತ 10 ಡ್ಯಾಶ್ 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 ಅಂತ ಪೂರ್ತಿ ಬರೆದು ನಾವು ಕೊನೆಗೆ ಎಕ್ಸ್ ಘಾತ 0 ಅಂತ ಕೂಡ ಬರೀಬಹುದು. 1 ಅಂತ ಇರುತ್ತೆ ಅಂತ ಅನ್ಕೊಂಡು. ಆಯ್ತಾ? ಇಲ್ಲಿ ಗರಿಷ್ಠ ಘಾತ ಸೂಚಿ ಏನದು ಏನಂತ ಇದೆ? ಎಕ್ಸ್ ಅನ್ನೋದು ಚರಾಕ್ಷರ, ಗರಿಷ್ಠ ಘಾತ ಸೂಚಿ ಯಾವ್ದು ಡಿಗ್ರಿ 30 ಅಂತ ಇದೆ. ಹಾಗಾಗಿ ಅದ್ರ ಡಿಗ್ರಿ ಏನಪ್ಪಾ ಅಂತಂದ್ರೆ ಏನಂತ ಬರಿತೀವಿ? 30 ಅಂತ ಬರಿತೀವಿ. ಯಾವುದೇ ಒಂದು ಬಹುಪದೋಕ್ತಿಯ ಡಿಗ್ರಿ 100 ಇರೋ ಹಾಗೆ ಬರೀರಿ ಅಂತ ಕೇಳಿದ್ರೆ ಒಂದು ಚರದ ಡಿಗ್ರಿ ಎಷ್ಟಿರುತ್ತೆ? ಏಕಪದ ಆಗಬೇಕು ಅಂದ್ರೆ y ಘಾತ 100, ದ್ವಿಪದ ಆಗಬೇಕಂದ್ರೆ y ಘಾತ 100 ಪ್ಲಸ್ 3 ಅಂತ ಬರೀತೀವಿ. ಇದು ದ್ವಿಪದ. ಹಾಗೆ y ಅನ್ನೋದು ಚರಾಕ್ಷರ, ಅದು ಗರಿಷ್ಠ ಘಾತ ಏನಂತ ಬರೀತೀವಿ? 100 ಅಂತ ಬರೀತೀವಿ. ಹಾಗಾದ್ರೆ ಡಿಗ್ರಿ ಎಷ್ಟು? 3 ಅಂತ ಆಗುತ್ತೆ. ಯಾವುದೇ ಒಂದು ಚರಾಕ್ಷರದ ಗರಿಷ್ಠ ಘಾತ ಸೂಚಿಯನ್ನ ನಾವು ಆ ಬಹುಪದೋಕ್ತಿಯ ಡಿಗ್ರಿ ಅಂತ ಕರಿತೀವಿ. ಸೊ ಈ ರೀತಿಯಾಗಿ ನಾವು ಬರೆಯಕ್ಕೆ ಸಾಧ್ಯ. ಆ ಡಿಗ್ರಿಗೆ ಹೋಲಿಸ್ಕೊಂಡು ಅದು ಘಾತ ಸೂಚಿ 1 ಇದ್ರೆ ರೇಖಾತ್ಮಕ, 2 ಇದ್ರೆ
ವರ್ಗಾತ್ಮಕ 3 ಇದ್ರೆ ಘನಾತ್ಮಕ ಬಹುಪದೋಕ್ತಿ ಅಂತ ಹೇಳಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ರೀತಿಯಾಗಿ ನಾವು ಈ ಒಂದು ಚರಾಕ್ಷರದ ಒಂದು ಘಾತಾಂಕವನ್ನು ತಗೊಂಡು ಅವುಗಳ ಆಧಾರದ ಮೇಲೆ 3 ವಿಧಗಳಾಗಿ ಬಹುಪದೋಕ್ತಿಗಳನ್ನ ವಿಂಗಡಣೆಯನ್ನ ಮಾಡ್ತೀವಿ. ಅರ್ಥ ಆಯ್ತಲ್ವಾ ಮಕ್ಕಳ?